ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯನ್ನು ನೋಡೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಸಂಚಿಕೆಯ ಆರಂಭದಲ್ಲಿ ಪೂಜಾ ಹಾಗೂ ಅವರ ತಂದೆ ಇಬ್ಬರೂ ಸಹ ಆಟೋದಲ್ಲಿ ಕಾಮತ್ ಅವ್ರ ಮನೆ ಹತ್ರ ಬರ್ತಾರೆ. ಬಂದ್ಬಿಟ್ಟು ಒಳಗಡೆ ಹೋಗಿ ಕಾಮತ್ ಅವರಿದ್ದಾರಾ ಅಂತ ಕೇಳಿದಾಗ ಕಿಶನ್ ಅವರು ಅರೆ ಮಾವ ಪೂಜಾ ಬನ್ನಿ ಒಳಗಡೆ ಅಂತ ಹೇಳಿ ಅವ್ರನ್ನ ಒಳಗಡೆ ಕರೀತಾರೆ. ಇನ್ನು ಕನಿಕಾ ಹಾಗೂ ಆದೇವರು ಸಹ ಅಲ್ಲೇ ಕೂತಿರ್ತಾರೆ. ಅಷ್ಟರಲ್ಲಿ ಕಾಮತ್ ಅವರು ಅಲ್ಲಿಗೆ ಬಂದ್ಬಿಟ್ಟು, ಓ ಬೀಗರು ಬಂದ್ಬಿಟ್ಟಿದ್ರೆ, ಏನಾಯಿತು, ತುಂಬಾ ಗಂಭೀರವಾಗಿದ್ದೀರಾ, ಏನಾದರೂ ಸಮಸ್ಯೆನ ಇಷ್ಟೊತ್ತಲ್ಲಿ ಬಂದಿದ್ದೀರಲ್ಲ ಅಂತ ಹೇಳಿದಾಗ ಪೂಜಾ ಅವ್ರ ತಂದೆಯವರು ಹೇಳ್ತಾರೆ, ಹೌದು ಸಮಸ್ಯೆನೇ. ಸಮಸ್ಯೆ ಈ ವಿಷಯನ ನಾನು ಇದಕ್ಕೂ ಮುಂಚೆನೇ ಹೇಳಬೇಕಿತ್ತು, ಆದರೆ ಸಂದರ್ಭನೇ ಕೂಡ ಬಂದಿರಲಿಲ್ಲ. ಇವಾಗ ಹೇಳ್ತಾ ಇದ್ರೆ ಮುಂದೆ ತುಂಬಾ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಅಂತ ಹೇಳಿದಾಗ ಕಾಮತ್ ಅವರಂತೂ ತುಂಬಾ ಶಾಕ್ ಆಗ್ತಾರೆ. ಅವಾಗ ಪೂಜಾ ಅವ್ರ ತಂದೆಯವರು ಹೇಳ್ತಾರೆ, ನೋಡಿ ನಮಗೆ ನಿಮ್ಮ ಸಂಬಂಧ ಆಗಿ ಬರ್ತಾ ಇಲ್ಲ, ಈ ಎಂಗೇಜ್ಮೆಂಟನ್ನು ಕ್ಯಾನ್ಸಲ್ ಮಾಡಿ ಮದುವೆನ ಕ್ಯಾನ್ಸಲ್ ಮಾಡಿಬಿಡೋಣ ಅಂತ ಹೇಳಿದಾಗ ಕಾಮತ್ ಅವರಂತೂ ತುಂಬಾ ಶಾಕ್ ಆಗ್ತಾರೆ. ಈ ವಿಷಯ ಕೇಳಿದ ಆದಿ ಮತ್ತೆ ಕನಿಕ್ ಅವ್ರಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನು ಈ ಕಡೆ ಬರೋದಾದ್ರೆ ಭಾಗ್ಯ ಅವರು ಫೋನನ್ನು ಮಾಡಿಬಿಟ್ಟು ಎಂಗೇಜ್ಮೆಂಟ್ಗೆ ಹಾಲನ್ನು ಹುಡುಕಿ ಫಿಕ್ಸ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಅವ್ರು ಹೇಳ್ತಾ ಇರ್ತಾರೆ ಒಂದು ಪ್ರೈಸ್ನ. ಬಟ್ ಭಾಗ್ಯ ಅವರು ಸರ್ ದಯವಿಟ್ಟು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಅವರು ತುಂಬಾ ಕೋಪ ಮಾಡಿಕೊಂಡು, ನೋಡಮ್ಮ ನಾನು ಈ ಫೀಲ್ಡಲ್ಲಿ 11 ವರ್ಷದಿಂದ ಇದ್ದೀನಿ, ನಿನ್ನಂತ ಎಷ್ಟೋ ಜನ ಕಷ್ಟ ಅಂತ ಬಂದಿದ್ದಾರೆ, ನಾನು ಹೇಳಿದ ರೇಟ್ಗಿಂತ ₹1 ಕಡಿಮೆ ಕೊಡೋಕ್ಕಾಗಲ್ಲ, ಇಲ್ಲ ಬೇಕಾದರೆ ಬುಕ್ ಮಾಡಿ, ಇಲ್ಲ ಅಂದರೆ ಬೇರೆ ಕಡೆ ಬುಕ್ ಮಾಡಿ ಅಂತ ಹೇಳಿ ಫೋನನ್ನು ಕಟ್ ಮಾಡ್ತಾರೆ. ಇನ್ನು ಈ ಕಡೆ ಭಾಗ್ಯ ಅವರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ, ನಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಇಲ್ಲಿಗೆ ಕೊಟ್ಬಿಟ್ರೆ ಎಂಗೇಜ್ಮೆಂಟ್ನ ಹೇಗೆ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಕುಸುಮ ಅವರು ಬಂದ್ಬಿಟ್ಟು ಭಾಗ್ಯ ಅವರನ್ನ ಕೇಳ್ತಾರೆ, ಏನಮ್ಮ ಫಂಕ್ಷನ್ಗೆ ಹಾಲನ್ನು ಬುಕ್ ಮಾಡ್ತೀನಿ ಅಂದಲ್ಲ, ಎಂಗೇಜ್ಮೆಂಟ್ಗೆ ಬುಕ್ ಮಾಡ್ದ ಅಂತ ಕೇಳ್ತಾ ಇರಬೇಕಾದ್ರೆ ಅವರು ನಡೆದಿದ್ದೆಲ್ಲ ಹೇಳ್ತಾರೆ. ಅತ್ತೆ ಇವ್ರು ಈ ರೀತಿ ರೇಟನ್ನು ಕೇಳ್ತಾ ಇದ್ದಾರೆ, ಇಷ್ಟೊಂದು ದುಡ್ಡನ್ನ ಕೇಳ್ತಾ ಇದ್ದಾರೆ, ನಮ್ಮ ಹತ್ರ ಇರೋ ದುಡ್ಡನ್ನೆಲ್ಲ ಇವ್ರಿಗೆ ಕೊಟ್ಬಿಟ್ರೆ ನಾವು ಎಂಗೇಜ್ಮೆಂಟ್ನ ಹೇಗೆ ಮಾಡೋದು ಅಂತ ಹೇಳ್ತಾ ಇರಬೇಕಾದ್ರೆ ಕುಸುಮ ಅವರು ಹೇಳ್ತಾರೆ, ನಾವು ಒಂದು ಕೆಲಸ ಮಾಡೋಣ, ಪೂಜನ್ಗೆ ಮದುವೆಗೆ ಅಂತ ತಂದಿರೋ ಒಡವೆನ ಅಡ ಇಟ್ಬಿಟ್ಟು ನಾವು ಎಂಗೇಜ್ಮೆಂಟ್ನ ಮುಗಿಸೋಣ ಅಂತ ಹೇಳಿದಾಗ, ಅತ್ತೆ ಏನು ಮಾತಾಡ್ತಾ ಇದ್ದೀರಾ, ಅದು ಮದುವೆಗೆ ಅಂತ ತಂದಿರೋ ಒಡವೆ, ಅದನ್ನು ಅಡ ಇಡೋಕ್ಕಾಗುತ್ತೆ ಅಂತ ಹೇಳಿದಾಗ, ನೋಡು ನಮಗೆ ಮದುವೆಗೆ ಇನ್ನೂ ತುಂಬ ಸ್ವಲ್ಪ ಟೈಮ್ ಇದೆ, ಅದನ್ನು ಹೇಗೋ ಹೊಂದಿಸ್ಕೋಬೋದು, ದೇವರು ದಾರಿ ತೋರಿಸ್ತಾನೆ, ಇವಾಗ ನಾವು ಅದನ್ನ ಅಡ ಇಟ್ಬಿಟ್ಟು ಎಂಗೇಜ್ಮೆಂಟ್ನ ಮುಗಿಸೋಣ ಸದ್ಯಕ್ಕೆ ಅಂತ ಹೇಳಿದಾಗ ಭಾಗ್ಯವರು ಯೋಚನೆ ಮಾಡ್ತಾ ನಿಂತಿರ್ತಾರೆ. ಅವಾಗ ಕುಸುಮ ಅವರು ಹೇಳ್ತಾರೆ, ಏನು ಯೋಚನೆ ಮಾಡ್ತಿದ್ಯಾ ಬಗ್ಗೆ, ಹೋಗು ತಗೊಂಡು ಬಾ ಹೋಗು ಅದನ್ನು ಚಿನ್ನನ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವ್ರನ್ನ ಕಳಿಸ್ತಾರೆ. ನೋಡಿ ಬಿಗ್ರೆ, ನಾವು ಮಿಡಿಲ್ ಕ್ಲಾಸ್ ಜನ, ಯಾಕಂದರೆ ಅವತ್ತಿನ ಖರ್ಚಿಗೆ ನಾವು ದುಡ್ದಿದ್ದೆಲ್ಲ ಅವತ್ತೇ ಖರ್ಚಾಗುತ್ತೆ, ಇನ್ನು ಉಳಿಸಿದ್ದೆಲ್ಲ ಈ ಥರ ಒಂದು ಫಂಕ್ಷನ್ಗೆ ನಾವು ಖಾಲಿ ಮಾಡಿಬಿಡ್ತೀವಿ. ಇನ್ನು ನಾವು ಹೆಚ್ಚು ಟ್ರೈ ಮಾಡೋಕ್ಕೆ ಹೋದರೆ, ಹಾಸಿಗೆಯಿಂದ ಜಾಸ್ತಿ ಕಾಲು ಚಾಚಕ್ಕೆ ಹೋದರೆ ನಾವು ಸಾಲದ ಸುಳಿಲ್ ಸಿಗಾಕೋಬೇಕಾಗುತ್ತೆ ಅಂತ ಹೇಳಿ ಕನ್ನಿಕ್ ಅವ್ರು ಹೇಳಿದ ಮಾತನ್ನೆಲ್ಲ ಅವ್ರು ಹೇಳ್ಬಿಟ್ಟು ನಮಗೆ ಈ ಮದುವೆ ಬೇಡ ಅಂತ ಹೇಳ್ತಾರೆ. ಮತ್ತು ಪೂಜೆಯವರು ಸಹ ಹೇಳ್ತಾರೆ, ಹೌದು ಸರ್ ನಮ್ಮ ಅಕ್ಕ ತುಂಬಾ ಕಷ್ಟಪಡ್ತಾ ಇದ್ದಾರೆ ನಾನು ಮದುವೆ ಮಾಡಬೇಕು ಅಂತ, ನಾನು ಇನ್ನು ಅವ್ರನ್ನ ದೊಡ್ಡ ಸಮಸ್ಯೆಯಲ್ಲಿ ಸಿಲುಕ್ಸೋಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾರೆ. ಮತ್ತು ಅವರಿಬ್ಬರೂ ಸಹ ಈ ಮದುವೆ ಬೇಡ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಕಾಮತ್ ಅವರಂತೂ ಆದಿಯವ್ರಿಗೂ ಮತ್ತು ಕನಿಕ್ ಅವ್ರಿಗೂ ತುಂಬಾ ಚೆನ್ನಾಗಿ ಬೈತಾರೆ, ನಿಮ್ಮಿಬ್ಬರನ್ನ ಮನೆಗೆ ಕಳಿಸಿದ್ದೇನಕ್ಕೆ, ನೀವು ಮಾಡ್ಬಿಟ್ಟು ಬಂದಿರೋದೇನೋ, ನೀವು ಇಷ್ಟೊಂದು ಚೀಪಾಗಿ ಯೋಚನೆ ಮಾಡ್ತೀರಾ, ನನಗಂತೂ ಗೊತ್ತಿರಲಿಲ್ಲ, ನಿಮಗೆ ಶ್ರೀಮಂತಿಕೆ ತಲೆಗೆ ಏರ್ಬಿಟ್ಟಿದೆ ಅಲ್ವಾ, ನಿಮ್ಮನ್ನು ಬಂದು ವಿಚಾರಿಸ್ಕೋತೀನಿ ಅಂತ ಕಾಮತ್ ಅವರು ಅಲ್ಲಿಂದ ಹೋಗ್ತಾರೆ. ಮತ್ತು ಇನ್ನು ಈ ಕಡೆ ಆದಿಯವರು ಕನಿಕ್ ಅವರಿಗೆ ಬೈತಾರೆ, ನೋಡು ಇದೆಲ್ಲ ನಿನ್ನ ಪ್ಲ್ಯಾನ, ನನಗೂ ಸಹ ಗೊತ್ತಿರಲಿಲ್ಲ, ನೀನು ಇಷ್ಟೊಂದು ಚೀಪಾಗಿ ಯೋಚನೆ ಮಾಡ್ತೀಯಾ ಅಂತ, ನೋಡು ನಿನ್ನಿಂದ ಅಪ್ಪನ ಹತ್ರ ನಾನು ಬೈಸ್ಕೊಳ್ಳಂಗಾಯ್ತು ಅಂತ ಆದಿಯವರು ಅವ್ರನ್ನ ಬೈದ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅವಾಗ ಕಾಮತ್ ಅವರು ಓಡೋಗಿ ಅವ್ರ ಬೀಗ್ರನ್ನ ಮತ್ತು ಪೂಜೆನ ಸಹ ಕರೀತಾರೆ. ಅವಾಗ ಅವರಿಬ್ಬರು ಅಲ್ಲೇ ನಿಂತ್ಕೋತಾರೆ. ಅವಾಗ ಅವ್ರು ಹೋಗ್ಬಿಟ್ಟು, ನೋಡಿ ಬಿಗ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇವ್ರು ಮಾಡಿರೋ ತಪ್ಪಿಗೆ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ, ಈ ಎಂಗೇಜ್ಮೆಂಟ್ ಮುಂದುವರ್ಸೋಣ ಅಂತ ಹೇಳ್ತಾ ಇರಬೇಕಾದ್ರೆ, ಬೇಡ ಸರ್ ನೀವು ತುಂಬಾ ಶ್ರೀಮಂತರು, ನಾವು ತುಂಬಾ ಬಡವರು ಅಂತ ಹೇಳ್ತಾ ಇರಬೇಕಾದ್ರೆ, ನೋಡಿ ನಾವು ದುಡ್ಡಲ್ಲಿ ಮಾತ್ರ ಶ್ರೀಮಂತರು, ಆದರೆ ಮನಸ್ಸಲ್ಲಿ ಗುಣದಲ್ಲಿ ಎಲ್ಲ ನೀವು ಶ್ರೀಮಂತರು, ಭಾಗ್ಯ ಮತ್ತು ಪೂಜೆನಂತಹ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ, ಅವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಅಲ್ವಾ ಅಂತ ಹೇಳ್ತಾರೆ. ಮತ್ತು ನೋಡಿ ನನಗೆ ಇರೋ ಮಕ್ಕಳು ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಕ್ಸಾಂಪಲ್ ಕೊಡ್ತಿರ್ತಾರೆ. ಮತ್ತು ಅವ್ರು ಹೇಳ್ತಿರ್ತಾರೆ, ನೋಡಿ ಎಂಗೇಜ್ಮೆಂಟ್ನ ನಿಮಗೆ ಎಷ್ಟು ಸರಳವಾಗುತ್ತೋ ಅಷ್ಟು ಸರಳವಾಗಿ ಮಾಡಿಕೊಡಿ, ನಾವೇನು ಜಾಸ್ತಿ ಜನನ ಕರ್ಕೊಂಡು ಬರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಪೂಜೆಗೂ ಮತ್ತು ಅವ್ರ ತಂದೆಗೂ ತುಂಬಾ ಸಂತೋಷ ಆಗ್ತಾ ಇರುತ್ತೆ. ಇನ್ನು ಈ ಕಡೆ ಭಾಗ್ಯವರು ಒಡವೆನೆಲ್ಲ ತೊಗೊಬಂದಾಗ ಏನು ಕುಸುಮ ಅವರು ಕೇಳ್ತಾರೆ, ಏನು ಭಾಗ್ಯ ನಾನು ಹೇಳಿದ್ದೆಲ್ಲ ತಂದ, ಬಾ ಬೇಗ ಹೋಗ್ಬಿಟ್ಟು ಅಡ ಇಟ್ಬಿಟ್ಟು ಬಂದ್ಬಿಟ್ಟು ದುಡ್ಡು ತೊಗೊಂಡು ನಾವು ಹಾಲನ್ನು ಬುಕ್ ಮಾಡೋಣ ಅಂತ ಹೇಳ್ತಾ ಇರಬೇಕಾದ್ರೆ ಅತ್ತೆ ಇನ್ನೊಂದ್ಸಲ ಯೋಚನೆ ಮಾಡಿದ್ರೆ ಆಗ್ತಾಯಿತ್ತು, ಇದೆಲ್ಲ ಇಡಬೇಕಾ ಅಂತ ಹೇಳಿದಾಗ, ಏನೂ ಮಾಡೋಕ್ಕಾಗಲ್ಲ, ಈಗ ನಮಗೆ ಟೈಮ್ ಇಲ್ಲ, ನಾಳೆನೇ ಎಂಗೇಜ್ಮೆಂಟು ಅಲ್ವಾ, ಬಾ ಹೋಗಿ ಬೇಗ ಬರೋಣ ಅಂತ ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಪೂಜೆ ಆಗೋ ಅವ್ರ ತಂದೆ ಬರ್ತಾರೆ. ಅವ್ರು ಕೇಳಿದಾಗ, ಎಲ್ಲೋಗ್ತಿದ್ದೀರಾ ನೀವು, ನಾವು ಏನಾದರೂ ಬೇಕಾದರೆ ನಾನೇ ತಗೊಬರ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಕೇಳಿದಾಗ ಕುಸುಮ ಅವ್ರು ಹೇಳ್ತಾರೆ, ಇಲ್ಲ ಬಿಗ್ರೆ ನಮ್ಗೆ ಸ್ವಲ್ಪ ಹಣ ಬೇಕಿತ್ತಲ್ವ ಹಾಲು ಬುಕ್ ಮಾಡೋಕ್ಕೆ, ಅವ್ರು ಜಾಸ್ತಿ ಕೇಳ್ತಾ ಇದ್ದಾರೆ, ಹಾಗಾಗಿ ಪೂಜೆಗೆ ಅಂತ ಒಡವೆ ತಂದಿದ್ವಲ್ಲ ಅದನ್ನು ಇಡಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದಾಗ, ಅದರ ಅವಶ್ಯಕತೆಯೇ ಇಲ್ಲ ಇವಾಗ ಅಂತ ಪೂಜೆ ಅವ್ರು ಹೇಳ್ತಾರೆ. ಏನಾಯ್ತಮ್ಮ ಅಂತ ಕೇಳಿದಾಗ, ಏನೂ ಇಲ್ಲ, ಕಾಮತ್ ಸರ್ ಹತ್ರ ಹೋಗ್ಬಿಟ್ಟು ಅಪ್ಪ ಎಲ್ಲ ಹೇಳ್ಕೊಂಡಿದ್ದಾರೆ, ಅದಕ್ಕೆ ಅವ್ರು ಎಷ್ಟು ಸರಳವಾಗಿ ಆಗುತ್ತೋ ಅಷ್ಟು ಸರಳವಾಗಿ ಮಾಡಿಕೊಡಿ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ಭಾಗ್ಯವರಂತೂ ತುಂಬಾ ಕೋಪ ಮಾಡ್ಕೊಂಡು, ನೀವು ಯಾಕೆ ಹಂಗೆ ಮಾಡೋಕ್ಕೆ ಹೋದ್ರಿ, ನೀವು ಯಾಕೆ ಅವ್ರ ಹತ್ರ ಹೋಗಿ ಎಲ್ಲ ಹೇಳಕ್ಕೆ ಹೋದ್ರಿ, ಯಾಕಂದರೆ ಕನ್ನಿಕ್ ಅವ್ರು ಹೇಳಿರೋದು ನಿಮ್ಗೆ ನೆನಪಿದೆಯಾ ಅಂತ ಹೇಳಿದಾಗ ಕನ್ನಿಕನ ಮಾತು ಯಾರು ಕೇಳ್ತಾರೆ, ಏನಿದ್ರು ಕಾಮತ್ ಅವ್ರ ಮಾತೇ ನಡೆಯೋದು ಅಂತ ಹೇಳಿದಾಗ ಕುಸುಮ ಅವ್ರು ಹೇಳ್ತಾರೆ, ನೋಡ್ದಾ ಎಷ್ಟು ಒಳ್ಳೇದಾಯಿತು, ದೇವ್ರು ಇದನ್ನೆಲ್ಲ ಕಾಪಾಡ್ತಾನೆ, ನಾವು ಏನು ಮಾಡೋಣ ಅಂತಂದರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮ್ಮ ಮನೆಗೆ ಹೋಗಿ ಎಂಗೇಜ್ಮೆಂಟ್ಗೆ ಏನೇನು ರೆಡಿ ಮಾಡ್ಕೋಬೇಕು ಎಲ್ಲನೂ ಮನೇಲೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾ ಇರ್ತಾರೆ.
ಇನ್ನು ಈ ಕಡೆ ಎಂಗೇಜ್ಮೆಂಟ್ ಎಲ್ಲರೂ ಸಹ ರೆಡಿಯಾಗಿ ವೆಯ್ಟ್ ಮಾಡ್ತಾ ಇರ್ತಾರೆ ಕಾಮತ್ ಅವ್ರ ಮನೆಯವ್ರಿಗೆ. ಅವಾಗ ಕುಸುಮ್ ಅವ್ರು ಹೇಳ್ತಾರೆ, ನೋಡಿ ಮಕ್ಕಳ ಇವಾಗ ಹೊಸ ಬಟ್ಟೆ ಹಾಕೊಂಡಿದ್ದಾರೆ, ಇಬ್ರು ಸಹ ಗಲಾಟೆ ಮಾಡ್ಕೊಂಡು ಏನು ಕೊಳೆ ಮಾಡ್ಕೊಂಬೇಡಿ ಅಂತ ಹೇಳ್ತಾ ಇರ್ತಾರೆ. ಅವಾಗ ಸುನಂದ್ ಅವ್ರು ಹೇಳ್ತಾರೆ, ನೋಡು ಪೂಜೆ ರೆಡಿ ಆದ್ಲಾ ನೋಡ್ಕೊಂಬ ಅಂತ ಹೇಳಿ ಸುಂದ್ರಿ ಅವ್ರಿಗೆ ಹೇಳ್ದಾಗ, ನಿಮ್ಮ ಮಗಳು ಸಹ ರೆಡಿ ಆಗ್ಬಿಟ್ಟಿದ್ದಾಳೆ ಚೆನ್ನಾಗಿ ಅಂತ ಹೇಳ್ತಾರೆ. ಮತ್ತೆ ಇನ್ನು ಅಷ್ಟರಲ್ಲಿ ಧರ್ಮ ಅವರು ಅವ್ರ ಬಟ್ಟೆಗೆ ಕಾಫಿ ಚೆಲ್ಕೊಂಡ್ ಬರ್ತಾರೆ. ಅವಾಗ ಕುಸುಮ್ ಅವರು ತುಂಬಾನೇ ಚೆನ್ನಾಗಿ ಬೈತಾರೆ, ಬೇಗೂರು ಬರೋ ಟೈಮ್ ಆಗಿದೆ, ನೀವೇನು ಚಿಕ್ಕ ಮಕ್ಕಳ ತರ ಕಾಫಿ ಎಲ್ಲ ಚೆಲ್ಕೊಂಡು ಬೇರೆದು ಹಾಕೊಂಡ್ ಬನ್ನಿ ಬಟ್ಟೆನ ಅಂತ ಹೇಳ್ಬಿಟ್ಟು ಅವರನ್ನ ಕಳಿಸ್ತಾರೆ. ಸೊ ವೀಕ್ಷಕರು, ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ. ಇನ್ನು ನೀವು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.